ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಶೀಘ್ರವೇ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಶುರುವಾಗುತ್ತೆ. ಕೇಸ್ ಟ್ರಯಲ್ ಕೂಡ ಶೀಘ್ರವೇ ಶುರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ವಿಚಾರಣಾಧೀನ ಕೈದಿಯಂತೆ ಅಷ್ಟು ಆರೋಪಿಗಳು ಒಳಗಿದ್ದಾರೆ. ಹಾಗಾಗಿ ಈ ಪ್ರಕರಣದ ಟ್ರಯಲ್ ನಡೀಬೇಕು. ಇನ್ವೆಸ್ಟಿಗೇಷನ್ ಹೆಂಗೆ ನಡೆದಿದೆ, ಸರಿಯಾಗಿ ನಡೆದಿದೆಯಾ ಅನ್ನೋ ಒಂದು ಟ್ರಯಲ್ ನಡೆಯುತ್ತೆ ಪ್ರತಿ ಇನ್ವೆಸ್ಟಿಗೇಷನ್ ಅಲ್ಲೂ ಕೂಡ. ಪ್ರಜ್ವಲ್ ರೇವಣ್ಣರ ಕೇಸಲ್ಲೂ ಕೂಡ ಹಂಗೆ ಆಗಿದ್ದು. ಪ್ರತಿ ಇನ್ವೆಸ್ಟಿಗೇಷನ್ ನ ಟ್ರಯಲ್ ನಡೆಯುತ್ತೆ. ಕೇಸಿಂಗ್ ತಮ್ಮನ್ನ ಕೈ ಬಿಡುವಂತೆ ಇಬ್ಬರ ಅರ್ಜಿ. ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ದೀಪಕ್ ಮತ್ತು ಪ್ರದೋಷ್. ಆರೋಪಿಗಳ ಅರ್ಜಿಗೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಕೆ ಮಾಡಿದೆ. ದೀಪಕ್ ಹಲ್ಲೆ ಮಾಡಿದ್ದ ಅಂತ ಪ್ರತ್ಯಕ್ಷದರ್ಶಿ ಹೇಳಿಕೆ. ಆರೋಪಿ ದೀಪಕ್ ಬಟ್ಟೆಯಲ್ಲೂ ರಕ್ತದ ಕಲೆ ಪತ್ತೆಯಾಗಿತ್ತು. ಘಟನಾ ಸ್ಥಳದಲ್ಲಿ ದೀಪಕ್ ಚಪ್ಪಲಿಗಳು ಪತ್ತೆಯಾಗಿದ್ವು. ಹೀಗಂತ ದೀಪಕ್ ಪಾತ್ರದ ಬಗ್ಗೆ ಎಸ್ಪಿಪಿ ವಿವರಣೆ ಕೊಟ್ಟಿದೆ. ಚಾರ್ಜ್ ಶೀಟ್ನಲ್ಲೂ ಕೂಡ ಅದನ್ನೇ ಉಲ್ಲೇಖ ಮಾಡಿರ್ತಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಷ್ಟು ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿ ಗಂಟೆಗೊಂದೊಂದು ಯೋಚನೆ ಮಾಡ್ಕೊಂಡು ಕೂತವ್ರೀಗ. ಅವರ ಟ್ರಯಲ್ ಶುರುವಾಗುತ್ತೆ ಅತಿ ಶೀಘ್ರದಲ್ಲಿ. ಇನ್ವೆಸ್ಟಿಗೇಷನ್ ಟ್ರಯಲ್ ಅದು. ಆ ಟ್ರಯಲ್ ಆಗಿ 1-1.5 ತಿಂಗಳಲ್ಲಿ ಶಿಕ್ಷೆ ಪ್ರಮಾಣನೂ ಪ್ರಕಟ ಆಗಬಹುದು. ಈ ಹಂತದಲ್ಲಿ ಪ್ರಕರಣಕ್ಕೆ ಸಿಗ್ತಾ ಇದೆ ಮೆಗಾ ಟ್ವಿಸ್ಟು. ಕೇಸಿಂದ ತಮ್ಮನ್ನ ಕೈ ಬಿಡುವಂತೆ ಇಬ್ಬರ ಅರ್ಜಿ. ಕೋರ್ಟಿಗೆ ಅರ್ಜಿ ಸಲ್ಲಿಸಿದ ದೀಪಕ್ ಮತ್ತು ಪ್ರದೋಷ್. ದೀಪಕ್ ಮತ್ತು ಪ್ರದೋಷ್ A1 ಪವಿತ್ರ ಗೌಡ, A2 ದರ್ಶನ್ ಆದ್ರೆ ಹೀಗೆ ಒಂದು ಉದ್ದಕ್ಕಿಂಗೆ ಹೋಗುತ್ತೆ ಅಕ್ಯೂಸ್ ನಂಬರ್ 14ವರೆಗೂ. ಸೊ ಕಟ್ಟಕಡೆಯ ಸಂಖ್ಯೆಗೆ ಬರ್ತಾರೆ ಈ ಇಬ್ರು. ನಮಗೂ ಇದಕ್ಕೂ ಯಾವುದೇ ಪಾತ್ರ ಇಲ್ಲ, ನಮ್ಮನ್ನು ಕೈ ಬಿಟ್ಬಿಡಿ ಈ ಕೇಸಿಂದ ಅಂತ ಹೇಳಿ ಅರ್ಜಿ ಹಾಕಿದ್ದಾರೆ. ಅರ್ಜಿಗೆ ಮಾತ್ರ ಈಗ ಎಸ್ಪಿಪಿ ಪಬ್ಲಿಕ್ ಪ್ರಾಸಿಕ್ಯೂಷನ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಅರ್ಜಿ ಹಾಕಿರುವವರ ಪೈಕಿ ಒಬ್ಬನ ಚಪ್ಪಲಿ ಪಟ್ಟಣಗೆರೆ ಶೆಡ್ಡಲ್ಲಿತ್ತು, ಇನ್ನೊಬ್ಬನ ಬಟ್ಟೆ ಮೇಲೆ ರಕ್ತದ ಕಲೆಗಳಿತ್ತು. ನಾನು ಇರಲಿಲ್ಲ, ನಾನು ಹೋಗೇ ಇರಲಿಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ರಕ್ತ ಏನು ಹುಡ್ಕೊಂಡು ಗಾಳಿಲಿ ಹಾರು ಬಂದೇನಾದ್ರೂ ಶರ್ಟ್ ಮೇಲೆ ಬಿತ್ತಾ? ಈ ಥರದ ಪ್ರಶ್ನೆಗಳು ಉದ್ಭವಗೊಳ್ಳುತ್ತೆ. ನಾನು ಹೋಗೇ ಇಲ್ಲ ಅನ್ನುವುದಾದ್ರೆ ಮಾಲೆ ಹಾಕೊಂಡಿದ್ದ, ಬರಿಗಾಲಲ್ಲಿ ನಡೀತಿದ್ದ, ನಿನ್ನ ಚಪ್ಪಲಿ ಪಟ್ಟಣಗೆರೆಯಲ್ಲಿ ಸಿಕ್ಕಿದೆ, ಹಿಂಗೆ ಬರುತ್ತೆ ಪ್ರಶ್ನೆಗಳು. ಸೊ ಆರೋಪಿಗಳಿಬ್ಬರು ಅರ್ಜಿ ಹಾಕಿದ್ರು, ಆದರೆ ಆ ಅರ್ಜಿಗೆ ಎಸ್ಪಿಪಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸೊ ಈ ಪ್ರಕರಣದ ಟ್ರಯಲ್ ಶೀಘ್ರದಲ್ಲೇ ನಡೆಯುತ್ತೆ. ಒಂದು ವೇಳೆ ಟ್ರಯಲ್ ಶೀಘ್ರ ನಡೆದರೆ ಈ ಪ್ರಕರಣದ ಅಂತಿಮ ತೀರ್ಪು ಅತಿ ವೇಗವಾಗಿ ಪ್ರಕಟ ಆಗೋ ಸಾಧ್ಯತೆಗಳಿದ್ದಾವೆ. ಸೊ ಶೀಘ್ರವೇ ಕೇಸ್ ಟ್ರಯಲ್ ಕೂಡ ಶೀಘ್ರವೇ ನಡೆಯುತ್ತೆ. ಪ್ರದೋಷ್ ಪಾತ್ರದ ಬಗ್ಗೆ ಎಸ್ಪಿಪಿ ವಿವರಣೆ. ಹಲ್ಲೆಯ ವೇಳೆ ರೇಣುಕಾ ಮಾಡಿದ್ದ ಸಂದೇಶ ಓದಿದ್ದಾನೆ. ಸಂದೇಶ ಓದಿ ಹಲ್ಲೆಗೆ ಪ್ರಚೋದನೆ ನೀಡಿದ್ದ ಪ್ರದೋಷ್ ಬಟ್ಟೆಗಳಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದ್ವು. ಪ್ರದೋಷ್ ಸರ್ಚ್ ಹಿಸ್ಟರಿಯಲ್ಲಿ ಸಂಚಿನ ಬಗ್ಗೆ ಬಹಿರಂಗ. ಪ್ರದೋಷ್ ವಿರುದ್ಧವೂ ಪ್ರಬಲ ಸಾಕ್ಷ್ಯಗಳಿದ್ದಾವೆ. ಹೀಗಾಗಿ ಇಬ್ಬರನ್ನು ಪ್ರಕರಣದಿಂದ ಕೈ ಬಿಡಬಾರದು ಅಂಥೇಳಿ ಎಸ್ಪಿಪಿ ಆಗ್ರಹ ಆಕ್ಷೇಪ. ದರ್ಶನ್ ಪ್ರಕರಣದಲ್ಲಿ ಎಸ್ಪಿಪಿ ವಾದ ಮಂಡನೆ. ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಡಿಗೆ ಕರೆತಂದು ರೇಣುಕಾಸ್ವಾಮಿ ಪವಿತ್ರ ಗೌಡಾಳಿಗೆ ಮಾಡಿದ ಮೆಸೇಜ್ ಇತ್ತಲ್ಲ, ನೀನು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದೀಯಾ, ನೀನು ಯಾವ ಡ್ರೆಸ್ ಹಾಕೊಂಡಿದೀಯಾ, ನೀನು ಹಾಕೊಂಡಿರೋ ಡ್ರೆಸ್ ಎಷ್ಟು ತೆಳುವಾಗಿದೆ, ಇದನ್ನೆಲ್ಲ ಕೇಳ್ತಾ ಹಂತ ಹಂತವಾಗಿ ಅತೀ ಕೆಳ ಹಂತಕ್ಕೆ ಹೋಗ್ತಾನೆ. ಯಾರು? ಕೊಲೆಯಾಗಿ ಹೋದ ರೇಣುಕಾಸ್ವಾಮಿ. ಅದನ್ನ ಓದು ಅಂತ ಹೇಳಿ ಈತನಿಗೆ ಹೇಳ್ತಾನಂತೆ ಅಲ್ಲಿದ್ದವರು. ಈತ ಒಂದೊಂದೇ ಪಠಣೆ ಮಾಡೋದಲ್ಲಿ ಕೂತ್ಕೊಂಡು ಅದನ್ನು ಕೇಳಿಸ್ಕೊಂಡು ಟ್ರಿಗರ್ ಆಗಿ ಉಳಿದವರು ಅವನಿಗೆ ಹೊಡೆಯೋದು, ಸಾಯಿ ಬಡಿಯೋ ತರ ಬಡಿಯೋದು. ರೇಣುಕಾಸ್ವಾಮಿಗೆ ಒಂದೊಂದು ಮೆಸೇಜ್ ಓದ್ತಾ ಹೋಗ್ತಾನೆ, ಅದು ಟ್ರಿಗರ್ ಆಗ್ತಾ ಇದ್ದ ಹಾಗೆ ಅವರು ಬಡಿತಾ ಹೋಗ್ತಾರೆ ರೇಣುಕಾಸ್ವಾಮಿನ. ಸೊ ಇಷ್ಟೆಲ್ಲ ಪಾತ್ರ ಇದ್ದವನನ್ನ ಕೇಸಿಂದ ಹೆಂಗ್ ಹೊರಗೆ ಬಿಡಬೇಕು, ಯಾಕೆ ಬಿಡಬೇಕು ಅಂತ ಹೇಳಿ ಎಸ್ಪಿಪಿ ವಾದ ಮಾಡುತ್ತೆ. ಹಲ್ಲೆಗೆ ಪ್ರಚೋದನೆ ನೀಡಿದ್ದ ಪ್ರದೋಷ್ ಬಟ್ಟೆಗಳಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದ್ವು. ಪ್ರದೋಷ್ ಸರ್ಚ್ ಹಿಸ್ಟರಿಯಲ್ಲಿ ಸಂಚಿನ ಬಗ್ಗೆ ಬಹಿರಂಗಗೊಂಡಿದೆ. ಪ್ರದೋಷ್ ವಿರುದ್ಧವೂ ಪ್ರಬಲ ಸಾಕ್ಷ್ಯಗಳಿದ್ದಾವೆ. ಹೀಗಾಗಿ ಇಬ್ಬರನ್ನು ಪ್ರಕರಣದಿಂದ ಕೈ ಬಿಡಬಾರದು. ದರ್ಶನ್ ಪ್ರಕರಣದಲ್ಲಿ ಎಸ್ಪಿಪಿ ವಾದ ಮಂಡನೆ.
ಪಾಪ ಎಲ್ಲೋ ಇದ್ದು ದುಡ್ಕಣ ತಿನ್ಕತ್ತಾ ಇದ್ರು. ದಿನಗೂಲಿಗಳು ಇವರೆಲ್ಲ. ಒಬ್ಬೊಬ್ಬಂದು ಒಂದೊಂದು ವ್ಯಥೆ, ಒಂದೊಂದು ಕಥೆ. ಅಣ್ಣ ಅಣ್ಣ ಅಂತ ಹೇಳಿ ದರ್ಶನ್ ಅಣ್ಣನ ಹಿಂದೆ ಹೋಗಿ ಪಟ್ಟಣಗೆರೆ ಶೆಡ್ಡಿಗೂ ಹೋಗಿ ಯಾವುದೋ ಅಗ್ರೆಸಿವ್ಗೆ ಒಳಗಾಗಿ ಆ ಬಂದಿದ್ದು ಸಣಕಲ್ಲು ವ್ಯಕ್ತಿ ನಾಚಿಕೆನೂ ಆಗಲ್ವೇನ್ರಯ್ಯ? ಹೆಂಗಿದಾನ್ ಗೊತ್ತ? ಸಣಕಲ್ಲು ವ್ಯಕ್ತಿ. ಆತನ ದೇಹ ಕಥೆ ಹೇಳ್ತಾ ಇತ್ತು. ಸೊ ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಂದಷ್ಟು ಮಾಹಿತಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.